ಹಾಂ ಹೇಳ್ರಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರದಲ್ಲಿ ಸರ್. ನಮಸ್ಕಾರ. ಈಗ ಆಲ್ರೆಡಿ ನಾನು ರೋನ್ಯಾಳ ಗ್ರಾಮಕ್ಕೆ ಬಂದೀನಿ ರೀ. ಕೋಲಾರ ತಾಲೂಕು, ಬಿಜಾಪುರ ಡಿಸ್ಟಿಕ್. ಬಿಜಾಪುರ ಡಿಸ್ಟಿಕ್ಕಿಗೆ ನಾವು ಉಮೇಶ್ ಶೆಟ್ಟಿ ಅಂತೇಳಿ ಸುಳಿಕೆರೆ ಗ್ರಾಮ. ನಮ್ಮ ಪ್ರಕಾಶ್ ದಡ್ಡಿ ಸರ್ ಕೂಡ ಬಂದಾರ. ಇಲ್ಲಿ ರೋನ್ಯಾಳ ಗ್ರಾಮದಾಗ ನಮ್ಮ ಸರ್ ರವಿ ಸರ್ ಕೂಡ ಅದಾರ. ಸರ್ ತಮ್ಮ ಹೆಸರು? ರವಿ ರೀ. ಊರು ರೋನ್ಯಾಳ. ರೋನ್ಯಾಳ. ಫಸ್ಟ್ ಟೈಮು ಈ ಉಳ್ಳಾಗಡ್ಡಿಗೆ ನಾವು ಬೆಳಿಗ್ಗೆ ಭೂವಸ್ತ್ರ ಯೂಸ್ ಮಾಡಿರಿ ಅಂತೇಳಿ ಸರ್ಗೆ ಹೇಳಿದ್ವಿ, MI ಕಂಪ್ನಿದು. ಆಲ್ರೆಡಿ ಅವರು ಈಗ ಟೋಟಲ್ 4 ಎಕರೆ ಇದೆ. ಇಲ್ರಿ 2 ಎಕರೆ. ಇದು 2 ಎಕರೆ. 2 ಎಕರೆಗೆ ಯೂಸ್ ಮಾಡ್ಕೊಂಡಿದ್ವಿ. 2 ಎಕರೆಗೆ ಯೂಸ್ ಮಾಡ್ಕೊಂಡಿದ್ದಕ್ಕೆ ಈ ರೀತಿ ಬೆಳೆ ಐತಿ. ಆ ಬೆಳೆ ಕೂಡ ವೀಕ್ಷಣೆ ಮಾಡ್ಬೋದು. ಗಡ್ಡಿ ಕೂಡ ಕೆಂಪುಗ ಐತಿ, ಹಿಡಿನೂ ಪಿಂಡ್ ಐತಿ. ಆದ್ರೆ ನಮ್ಗೆ ಯಾವುದೇ ರೋಗ ಇಲ್ಲ, ನಾವು ಸ್ವಲ್ಪ ರೋಗ ಅದು ಬಂದಿಲ್ಲ. ಚಲೋ ಬೆಳೆ ಬಂದೈತಿ. ಅದಾದ ಕಾರಣ ನೀವು ಒಂದು 2 ಮಾತು ಹೇಳ್ಬೇಕು ರೈತರಿಗೆ. ಈ ಗೊಬ್ಬರ ಹಾಕೋದ್ರಿಂದ ಏನು ಅನ್ಸುತ್ತೆ ನಿಮ್ಗೆ? ಒಂದು 4 ಮಾತು. ಗೊಬ್ಬರ ಹಾಕೋದ್ರಿಂದ ಬೆಳೆ ಚಲೋ ಬರ್ತೈತಿ. ಆಮೇಲೆ ಗಡ್ಡಿ ಸೈಜ್ ಚಲೋ ಬಂತ್ರಿ. ಮತ್ತು ಶೈನಿಂಗ್ನೂ ಬರ್ತೈತೆ ರೀ ಸರ್ ಗಡ್ಡಿ. ಓಕೆ. ಚಲೋ ಬಂದೈತೆ ರೀ ಅದೆಲ್ಲ ಗಡ್ಡಿ. ಮತ್ತು ಯಾವುದೇ ರೋಗ ಜಲ್ದಿ ಕಾಡಂಗಿಲ್ಲ. ಆ್ಯಕ್ಚುಲಿ ಇದಕ್ಕೆ ಇನ್ನೊಂದು ಸ್ಪ್ರೇ ಕೊಡಬೇಕಾಗಿತ್ತು. ಸ್ಪ್ರೇ ಕೊಡ್ಬೇಕಾಗಿತ್ತು. ನೀವು ಕೊಡ್ತಂದ್ರಿ ನಾವು ಭಾಳ ಯೋಚನೆ ಮಾಡಲಿಲ್ಲ, ಹಂಗೆ ಬಿಟ್ಬಿಟ್ಟೇವ್ರಿ. ಅದೇ ನಾವು ಫೋನ್ ಮಾಡಿದೇವಿ, ನೀವು ಒಂದು ಸ್ವಲ್ಪ ವಿಚಾರ ಮಾಡ್ತಿದ್ದಕ್ಕೆ ಯಾಕೋ ನಮ್ಗೆ ಮಾಡೋಣ ಅಂತ ಹಂಗೆ ಬಿಟ್ಬಿಟ್ಟೇವ್ರಿ. ಏನೋ ಹೋಗ್ಲಿ ಅಂತೇಳಿ ಅದ್ರ ಗಡ್ಡಿ ಗೊಬ್ಬರ ಹೋಗಿ ಶೈನಿಂಗ್ ಮಾಡ್ತಾರೆ, ಚಲೋ ಮಾಡ್ತಾರೆ. ಎಸ್. ಇದು ಈ ಸದ್ಯ ಪೀಕ್ ಬಂದದ, ಬಟ್ ಇದ್ರ ಜೊತೆಗೆ ಒಂದು ಭೂಮಿನೂ ಕೂಡ ಫಲವತ್ತತೆ ಆಗ್ತೈತಿ. ಇದಕ್ಕೆ ಮೆತ್ತಗೈತ್ರಿ ಸರ್. ಕೂಡ ಮಣ್ಣು ಮಿದು ಐತಿ. ಆದ್ರೆ ಅದೇ ಕೆಮಿಕಲ್ಸ್ ಹಾಕಿದ್ರೆ ಬಿರುಸು ಬರ್ತಾನೆ ಭೂಮಿ. ಹಂಗಿಂದ ಭೂಮಿ ಬಿರುಸಿಲ್ಲ. ಮುಂದಿನ ಪೀಳಿಗೆಗೆ ನಾವು ಏನು ಭೂಮಿ ಉಳಿಸ್ಕೊಡ್ತೀವಿ ಅದ ಉದ್ದೇಶದಿಂದ ಸಾವಯವ ಮಾಡಿಸೋದು, MI ಕಂಪ್ನಿದು ಹಾಕ್ರಿ ಅಂತ ಹೇಳೋದು. ನಾವು ಇವತ್ತಿಗೆ ಸಾವಯವ ಮಾಡೋದ್ರಿಂದ ನಮ್ಮ ರೋಗಾಣುಗಳನ್ನು ಕೂಡ ಕಡಿಮೆ ಮಾಡ್ತೀವಿ. ನಮ್ಮ ಜೀವನ ಮೇನ್ ಬೇಕಾಗಿದ್ದು ನಮ್ಮ ಜೀವನ ಸಾವಯವ ಕೃಷಿ ಏನು ಅದು ಕೋಟ್ಯಾಂತರ ಬೆಲೆ ಕಟ್ಟಲಾಗದ ಭೂಮಿ ಅದು ನಮ್ಮ ಜೀವನಾನ ಸರಿಪಡಿಸ್ಬೇಕಂದ್ರೆ ನಾವು ಎಲ್ಲರೂ ಸಾವಯವ ಮಾಡ್ಬೇಕಂತ ತಮ್ಮಲ್ಲಿ. ಎಸ್. ವಿಷಮುಕ್ತ ಭೂಮಿ, ರೋಗಮುಕ್ತ ಭಾರತ. ಎಸ್, ಥ್ಯಾಂಕ್ ಯು. ಈಗ ಮುಂದೆ ನೀವು ಕಬ್ಬಿಗೆ ಹಾಕ್ಬೇಕಂತ ವಿಚಾರ ಮಾಡಿದ್ರಿ? ಕಬ್ಬಿಗೆ ಹಾಕ್ಬೇಕಂತ ವಿಚಾರ ಮಾಡಿದ್ರಿ. ಕೊಡ್ತೇನೆ ಅಂದ್ರೆ ಅಲ್ರಿ ಅದಕ್ಕೆ. ಎಸ್, ಕರೆಕ್ಟ್. ಇವತ್ತು ಮಹಾಶಿವರಾತ್ರಿ ಇದ್ರೂ ಕೂಡ ನಾವು ಯಾವುದೇ ಆಚರಣೆ ಮಾಡದೆ ನಾವು ರೈತರ ಒಂದು ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಕೊಟ್ಟು ಪೂಜೆ ಮಾಡ್ಕೋತ ಕುಂದ್ರದ್ರಿಂದ ಏನು ಲಾಭ ಆಗುತ್ತಾ, ನಾವು ಭೂಮಿ ಒಳಗೆ ಇಳಿದು ಇವತ್ತು ಈ ಭೂಮಿನ ಪೂಜೆ ಮಾಡಿದ್ರೆ ನಮಗೇನು ಪುಣ್ಯ ಸಿಗುತ್ತಾ, ಆ ಒಂದು ಉದ್ದೇಶದಿಂದ ಇವತ್ತು ನಾವು ಮಹಾಶಿವರಾತ್ರಿ ಇದ್ದರೂ ಕೂಡ ಈ ಒಂದು ಜಮೀನಿಗೆ ಬಂದು ಈ ಜಮೀನನ್ನು ವೀಕ್ಷಣೆ ಮಾಡಿ ಯಾವ ರೀತಿ ಬೆಳೆ ಬಂತು ಅಂತೇಳಿ ರೈತರಿಗೆ ನಾವು ಸಜೆಷನ್ ಕೊಡೋದ್ರಿಂದ ನಾವು ಸಾವಯವ ಕೃಷಿ ಮಾಡುವತ್ತ ನಾವು ದಾಪುಗಾಲಿಡ್ತಾ ಇದ್ದೇವೆ. ಅದರ ಜೊತೆ ರವಿ ಕದಮ್ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ನೆಕ್ಸ್ಟ್ ಈ ಸಾವಯವ ಕೃಷಿನ ಬೆಳೆ ಬಂದದ್ದನ್ನು ರೋಣಿಯಾಳಕ್ಕೆ ಹೆಚ್ಚು ವಿಸ್ತಾರ ಮಾಡ್ತೇವೆ. ಈಗ ಉಳ್ಳಾಗಡ್ಡಿ ಕೊಟ್ಟಿದ್ದೇವೆ, ನೆಕ್ಸ್ಟ್ ಕಬ್ಬಿಗೂ ಕೂಡ ಅವ್ರು ತೊಗೋತೀನಿ ಅಂತ ಹೇಳಿದ್ದಾರೆ. ಕಡಿಮೆ ಐತ್ರಿ, ಜಾಸ್ತಿ ಆಗಲಿ ಅಂತೇಳಿ ನಾವು ಅವ್ರಿಗೆ ಹೇಳಿಕೆ ಕೊಟ್ಟು. ಎಸ್, ಓಕೆ, ಥ್ಯಾಂಕ್ ಯು. ಕಬ್ಬಿದ್ದು